ಈ ವಿಡಿಯೋದಲ್ಲಿ ನಾನು ಅತಿ ಕಡಿಮೆ ದುಡ್ಡಲ್ಲಿ ಹೇಗೆ ಹೈಡ್ರೋಪೋನಿಕ್ ಫೋಡರ್ ಸಿಸ್ಟಮ್ನ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಮನೇಲಿ ಯಾರಾದರೂ ಫ್ರೀಯಾಗಿದ್ದೇ ಇರ್ತಾರೆ. ಸೊ ಈ ಥರ ಓವರ್ ಹೆಡ್ ಟ್ಯಾಂಕ್ಗೆ ಮನೇಲಿ ಓವರ್ ಹೆಡ್ ಟ್ಯಾಂಕ್ ಇತ್ತು ಅಂತಂದರೆ ಸೊ ಒಂದು ನಲ್ಲಿಯಿಂದ ಒಂದು ಪೈಪ್ನ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ನಾವು ವಾಟರ್ನ ಫೀಡ್ ಮಾಡ್ತೀವಿ ಹೈಡ್ರೋಪೋನಿಕ್ ಸಿಸ್ಟಮ್ಗೆ. ಸೊ ನೋಡಿ ಕನೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಕನೆಕ್ಟ್ ಆಗಿದೆ ನನ್ನ ಹೈಡ್ರೋಪೋನಿಕ್ ಸಿಸ್ಟಮ್ಗೆ. ಸೊ ನಾನು ಇಲ್ಲಿ ಗೇಟ್ ವಾಲ್ ಕಂಟ್ರೋಲ್ ಇಟ್ಟಿದ್ದೀನಿ. ಸೊ ಈ ಗೇಟ್ ವಾಲ್ ಕಂಟ್ರೋಲು ಆನ್ ಆಫ್ ಮಾಡೋದಕ್ಕೆ ಅವರ್ಲಿ ಒನ್ಸ್ ಮಾಡಿದ್ರೆ ಸಾಕು. ಇದು ಬಂದು ಫ್ಲೋನ ಕಂಟ್ರೋಲ್ ಮಾಡೋದಕ್ಕೆ, ಮೇಲ್ಗಡೆ ಎಷ್ಟು ನೀರು ಹೋಗಬೇಕು, ಕೆಳಗಡೆ ಎಷ್ಟು ನೀರು ಹೋಗಬೇಕು ಅಂತ. ಸೊ ಈ ಟ್ರೈನ ಆನ್ಲೈನ್ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ. ಸೊ ಇದೆಲ್ಲ 16 mm ಲ್ಯಾಟ್ರಲ್ ಕನೆಕ್ಟ್ ಮಾಡಿದ್ದೀನಿ ವಾಟ್ರಿಗೆ. ಸೊ ಇದು ನೋಡ್ಬೋದು 3 ದಿನದ್ದು ಈಗ ಎಷ್ಟೊಂದು ಬೆಳವಣಿಗೆ ಆಗಿದೆ. ಸೊ ಇದು 2 ದಿನದ್ದು, ಇದು ಇವತ್ತು ಹಾಕಿರೋದು. ಸೊ ಫಸ್ಟು ನಾವೇನು ಮಾಡಬೇಕು ಅಂತಾರೆ, ಮೆಕ್ಕೆಜೋಳನ ನೆನೆಸಿಟ್ಕೊಬೇಕು 24 hours. ಸೊ 24 hours ನೆನೆಸಿಟ್ಟಾದಮೇಲೆ ಈ ಥರ ಒಂದು ಗೋಣಿ ಚೀಲಕ್ಕೆ ಹಾಕಿ ಕಟ್ಬಿಟ್ಟು ಒಂದು ಡಬ್ಬ ಅಥವಾ ಏನಾದರೂ ಮುಚ್ಚಿಬಿಟ್ಟು ಬಿಟ್ಬಿಡ್ಬೇಕು. ಸೊ ನಾಳೆ ಮೊಳಕೆ ಬಂದಿರುತ್ತೆ, ಆ ಮೊಳಕೆ ಕಾಳನ್ನ ಟ್ರೇಗೆ ಹಾಕ್ಕೊಬೇಕು ನಾಳೆ. ಸೊ ನೋಡಿ ನೀರನ್ನ ಹೆಂಗೆ ಕಂಟ್ರೋಲ್ ಮಾಡಿದ್ದೀನಿ ಅಂತ ಇದ್ರಲ್ಲಿ ತೋರಿಸ್ಕೊಡ್ತೀನಿ. ಇದೆಲ್ಲ ಮಿಕ್ಕಿರೋದು ಲ್ಯಾಟ್ರಲ್ ಪೈಪು ಮತ್ತು 40 mm ಪೈಪ್ ಇತ್ತು. ಸೊ ಅದರಲ್ಲೂ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ಸೊ ಇಲ್ಲಿ ಬಂದು ಮೇಯ್ನ್ ಕಂಟ್ರೋಲ್ ಇದು. ಹೀಗೆ ವಾಟರ್ ಫ್ಲೋ ಕಂಟ್ರೋಲ್ ಮಾಡೋದಕ್ಕೆ ಮೇಲ್ಗಡೆ ಮತ್ತು ಕೆಳಗಡೆ 2 ಕಡೆನೂ ಗೇಟ್ ವಾಲ್ ಇಟ್ಟಿದ್ದೀನಿ. ಸೊ ನೋಡಿ ಈಗ ಆನ್ ಮಾಡ್ತೀನಿ ನಾನು. ಇದು ಲ್ಯಾಟ್ರಲ್ಗೆ ಹಾಕಿರೋದು. ಸೊ ಇದು 2.5 ರೂಪಾಯಿ ಅಥವಾ 3 ರೂಪಾಯಿ ತೊಗೊತಾರೆ ಹಾರ್ಡ್ವೇರ್ ಅಂಗಡಿಲಿ. ಸೊ ಇದನ್ನು ತಂದು ಹಾಕ್ಕೊಬೋದು, ಈಸಿಯಾಗಿ ವಾಟರ್ನ ಕಂಟ್ರೋಲ್ ಮಾಡ್ಕೊಬೋದು ನಿಮಗೆ ಎಷ್ಟು ಬೇಕು ಅಷ್ಟನ್ನು. ಸೊ ಇದು ಥ್ರೆಡ್ ಥರ ಇರುತ್ತೆ. ಸೊ ಟೈಟ್ ಮಾಡಿದ್ರೆ ನೀರು ಕಡಿಮೆ ಆಗುತ್ತೆ, ಲೂಸ್ ಮಾಡಿದ್ರೆ ನೀರು ಜಾಸ್ತಿ ಆಗಿ ಬರುತ್ತೆ. ಯು ಕ್ಯಾನ್ ಸಿ ಹಿಯರ್ ಈ ಥರ. ಸೊ ಇದಕ್ಕೆಲ್ಲ ಖರ್ಚು ಬಂದು ಮ್ಯಾಕ್ಸಿಮಮ್